ಪ್ರಸ್ತುತ ತರಗತಿಯಲ್ಲಿ ಪ್ರಥಮ ಬಿಕಾಮ್ಗೆ ಪಠ್ಯವಾಗಿರುವಂತಹ ಭಾರತಾಂಬೆ ಎನ್ನುವ ಕವನವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಈ ಪಠ್ಯ ಅಥವಾ ಈ ಕವನ ಇದು ಕೊಡವ ಭಾಷೆಗೆ ಸಂಬಂಧಪಟ್ಟಿರುವುದು. ನಾವು ಈ ಸೆಮಿಸ್ಟರ್ನಲ್ಲಿ ಎಲ್ಲ ಕನ್ನಡದ ಪಠ್ಯ ಮತ್ತು ಗದ್ಯಗಳನ್ನು ಓದಿದರೆ ಈ ಒಂದು ಕವನ ಇದು ಕೊಡವ ಭಾಷೆಗೆ ಸಂಬಂಧಪಟ್ಟಿರುವುದು. ಯಾಕೆ ಈ ಕೊಡವ ಭಾಷೆಯ ಕವನವನ್ನು ಇಲ್ಲಿ ನಮಗೆ ಪಠ್ಯವಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಭಾಷೆಗಳ ನಡುವಿನ ಅಂತರ್ ಸಂಬಂಧ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲಿನ ಕೆಲವು ಭಾಷೆಗಳ ಕವನಗಳನ್ನು ಅನುವಾದಗಳೊಂದಿಗೆ ಈ ಪಠ್ಯದಲ್ಲಿ ಸೇರಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾದ ಕವನ ನಮಗೆ ಈಗ ಪಠ್ಯವಾಗಿರುವಂಥದ್ದು ಕೊಡವ ಭಾಷೆಗೆ ಸಂಬಂಧಪಟ್ಟಿರುವಂತಹ ಭಾರತಾಂಬೆ ಎನ್ನುವ ಕವನ. ಈ ಕವನದ ಕವಯತ್ರಿ ಇದನ್ನು ಬರೆದವರು ಉಳ್ಳ್ಯಾಡ ದಾಟಿ ಹೂವಯ್ಯ ಅನ್ನೋರು. ಇವರು ಕೊಡವ ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತರಾದವರು. ಬ್ರಹ್ಮಗಿರಿ ಎನ್ನುವ ಕೊಡವ ವಾರಪತ್ರಿಕೆಯ ಉಪ ಸಂಪಾದಕಿಯಾಗಿ, ಸಾಹಿತಿಯಾಗಿ ಕೊಡಗಿನ ಕೊಡವರ ಸಂಸ್ಕೃತಿಯ ರೀತಿ ನೀತಿ ರಿವಾಜುಗಳನ್ನು ಅವರು ತಮ್ಮ ಬರವಣಿಗೆಗಳ ಮೂಲಕ ಪ್ರಕಟಪಡಿಸ್ತಾ ಬಂದರು. ಈ ನಿಟ್ಟಿನಲ್ಲಿ ಇವರು ಅನೇಕ ಕೃತಿಗಳನ್ನು, ಅದು ಕವನ ಇರ್ಬೋದು, ನಾಟಕ ಇರ್ಬೋದು, ಹೀಗೆ ಸಣ್ಣ ಕಥೆಗಳಿರ್ಬೋದು, ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಅವರು ಬರೆದಿದ್ದಾರೆ. ಒಟ್ಟು ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಬೇರೆ ಬೇರೆ ಪುರಸ್ಕಾರಗಳು ಇವರಿಗೆ ಸಂದಿವೆ. ಬಹುಮುಖ್ಯವಾಗಿ ತಮ್ಮ ಮೌಲಿಕ ಬರವಣಿಗೆಗಳಿಗಾಗಿ ಕೊಡಗು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದ ಕವಿಗೋಷ್ಠಿ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ಕೀರ್ತಿಯನ್ನು ಸಾಧಿಸಿದ್ದಾರೆ. ಪ್ರಸ್ತುತ ಇವರ ಭಾರತಾಂಬೆ ಎನ್ನುವ ಕವನವನ್ನು ಇವರ ತೇಂದುಳಿ ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಏನೇ ಕವನದಲ್ಲಿರುವಂತಹ ವಿಚಾರಗಳು ಅಂತ ಹೇಳಿದ್ರೆ, ಇದೇ ಈ ಕವನದಲ್ಲಿ ಕೊಡಗಿನ ಸಾಂಸ್ಕೃತಿಕ, ರಾಜಕೀಯ, ಐತಿಹಾಸಿಕ ಸಂಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ಸರಳವಾಗಿ ವಿವೇಚನೆ ಮಾಡಿದ್ದಾರೆ. ಈಗ ಈ ಪಠ್ಯದಲ್ಲಿ ಅಥವಾ ಈ ಕವನದಲ್ಲಿ ಕೊಡಗಿಗೆ ಸಂಬಂಧಪಟ್ಟಂತಹ ಅಥವಾ ಆ ನಾಡಿನ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಅಂಶಗಳು ನಿರೂಪಣೆಗೊಂಡಿದ್ದಾವೆ ಅನ್ನೋದು ನಾವೀಗ ವಿಶ್ಲೇಷಣೆ ಮಾಡಬೇಕು. ಈ ಕವನದ ಶೀರ್ಷಿಕೆ ಭಾರತಾಂಬೆ. ಕವನ ಕ್ರೋಡಮಲೆರ ಯಾಲ ಮಾಲೆಯು ಭಾರತಾಂಬೆರ ಬೋಳೆ, ಪಚ್ಚೆ ತೋಟ ಬೊಳಲ್ ಕಾಪಿಯು ದೇಶ ಮಾತ್ರ. ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ಗುರುತಿಸಲ್ಪಡುವ ಕೊಡಗು ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನು ಸಾರುವಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ನೀಡ್ತಾ ಬಂದಿದೆ. ಇಂತಹ ಈ ಕೊಡಗು ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಪ್ರದೇಶ. ಆ ಮೂಲಕ ಅಲ್ಲಿ ಬೆಳೆಯುವಂತಹ ಬೇರೆ ಬೇರೆ ಬೆಳೆಗಳಿರ್ಬೋದು, ಅಲ್ಲಿ ಆಚಾರ ವಿಚಾರಗಳಿರ್ಬೋದು, ಅವೆಲ್ಲವನ್ನು ಕೂಡ ಭಾರತ ಮಾತೆಯ ಮಡಿಲಿಗೆ ಸಂದಾಯ ಮಾಡ್ತಾ ಇದ್ದೇವೆ ಅನ್ನೋ ಒಂದು ವಿಚಾರವನ್ನು ಕವಯತ್ರಿ ಈ ಕವನದ ಮೂಲಕ ಅವರು ಹೇಳ್ಕೊಳ್ತಾ ಬರ್ತಾರೆ. ಇಲ್ಲಿ ಮೊದಲ ಸಾಲುಗಳನ್ನು ನಾವು ಗಮನಿಸಿಕೊಂಡಾಗ ಕ್ರೋಡಮಲೆರ ಯಾಲ ಮಾಲೆಯು ಭಾರತಾಂಬೆರ ಬೋಳೆ ಎನ್ನುವಾಗ, ಕ್ರೋಡ ಅಂದರೆ ಕೊಡಗು, ಮಲೆರ ಮಲೆಯ, ಕೊಡಗಿನ ಮಲೆಯಲ್ಲಿ ಬೆಳೆಯುವಂತಹ ಏಲಕ್ಕಿ ಏನಿದೆ ಅದು
ಅದರ ಮಾಲೆ ಭಾರತಾಂಬೆಯ ಕೊರಳಿಗೆ. ಅದಕ್ಕೆ ನಾವು ಕೊಡಗಿನಲ್ಲಿ ಬೆಳೆಯುವಂತಹ ಈ ಏಲಕ್ಕಿಯನ್ನು ಭಾರತಾಂಬೆಯ ಕೊರಳಿಗೆ ಹಾರವಾಗಿ ನಾವು ಸಮರ್ಪಿಸ್ತಾ ಇದ್ದೇವೆ ಎನ್ನುವ ವಿಚಾರವನ್ನು ಈ ಕವನ ಹೇಳ್ತಾ ಇದೆ. ಅದೇ ರೀತಿ ಪಚ್ಚೆ ತೋಟತ್ ಬೊಳಂದ್ ಕಾಫಿಯು ದೇಶ ಮಾತೆರ ಉತ್ಪಾದ. ಆ ಹಚ್ಚ ಹಸಿರು ತೋಟದಲ್ಲಿ ಬೆಳೆಯುವಂತಹ ಕಾಫಿ ಅದು ಅವರ ತೋಟಗಾರಿಕಾ ಬೆಳೆ. ಇದು ದೇಶ ಭಾರತ ಮಾತೆಯ ಪಾದಕ್ಕೆ ಅದನ್ನು ಸಮರ್ಪಿಸುವ ನೆಲೆಯಲ್ಲಿ ಅವರಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಸಾಂಪ್ರದಾಯಿಕವಾದ ಮತ್ತು ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳನ್ನು ಕೃಷಿಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಈ ನೆಲೆಯಲ್ಲಿ ಕೊಡಗು ಒಂದು ಸಾಂಸ್ಕೃತಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಬಹಳಷ್ಟು ಸಾಧನೆಯನ್ನು ಮಾಡಿ ಗಮನಿಸಿಕೊಳ್ಬಹುದು. ಮತ್ತು ಅಲ್ಲಿಯ ಜನರಿಗೆ ಈ ಬೆಳೆಗಳು ಅವರ ಆರ್ಥಿಕ ಮಟ್ಟವನ್ನು ಯಾವ ರೀತಿ ಸುಧಾರಿಸಿಕೊಡ್ತಾ ಇದೆ, ಆ ಮೂಲಕ ಇಡೀ ದೇಶಕ್ಕೆ ಅದು ಹೇಗೆ ಮಾದರಿಯಾಗ್ತಾ ಇದೆ ಅನ್ನೋದನ್ನು ಕೂಡ ಈ ಕವನದಲ್ಲಿ ಹೇಳ್ತಾರೆ. ಆಮೇಲೆ ಮುಂದಿನ ಸಾಲುಗಳಲ್ಲಿ ಬೊಳ್ಳಿ ಮುರು ಪೋಲೆ ನೆಲ್ಲು ಮಣಿಯಿದ ವೀರ ಮಾತರ ಕುಂಜ ಅಂದರೆ ಮಕ್ಕಳಿಗೆ ಅಂತ. ಅಲ್ಲಿ ಬೊಳ್ಳಿ ಮುರು ಬೆಳ್ಳಿಯ ಗೆಜ್ಜೆಯ ಮಾಲೆ ನೆಲ್ಲೆ ಮಣಿಯಿದ ಬೆಳ್ಳಿಯ ಗೆಜ್ಜೆಯಂತಹ ಭತ್ತದ ಕಾಡುಗಳು ಅದು ಭಾರತ ಮಾತೆಯ ಮಕ್ಕಳಿಗೆ. ಅದಕ್ಕೆ ಅಲ್ಲಿ ಬೆಳೆಯುವಂತಹ ಬೆಳೆ ಭತ್ತ ಅದನ್ನು ಕವಯಿತ್ರಿ ಬೆಳ್ಳಿಯ ಮಾಲೆಗೆ ಹೋಲಿಸ್ತಾರೆ. ಇದು ಈ ಭಾರತಾಂಬೆಯ ಎಲ್ಲ ಮಕ್ಕಳಿಗೆ ಬೆಳ್ಳಿಯ ಮಾಲೆಯಾಗಿ ಆ ಭತ್ತ ಅಲ್ಲಿ ರಾರಾಜಿಸ್ತಾ ಇದೆ. ಆದ ಕಾರಣ ಜನಗಳ ಭಾರತೀಯರ ಹಸಿವನ್ನು ನೀಗಿಸುವಲ್ಲಿ ಕೊಡಗಿನ ಪಾತ್ರ ಇದೆ ಅನ್ನೋದು ಕೂಡ ಈ ಕವನದ ಸಾಲುಗಳು ಇಲ್ಲಿ ವಿಶ್ಲೇಷಿಸ್ತಾ ಇರೋದನ್ನು ಅಥವಾ ನಿರೂಪಿಸುವುದನ್ನು ನಾವಿಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಆದ್ದರಿಂದ ಕೊಡಗು ತೋಟಗಾರಿಕೆಯ ಬೆಳೆಗೂ ವಾಣಿಜ್ಯ ಬೆಳೆಗೂ ಜೊತೆಗೆ ಪ್ರಾಕೃತಿಕವಾದ ಶ್ರೀಮಂತಿಗೆಯನ್ನು ಒಟ್ಟುಗೂಡಿಸಿ ಒಟ್ಟು ಅಲ್ಲಿಯ ಆರ್ಥಿಕ ವ್ಯವಸ್ಥೆಯನ್ನು ಬಹಳಷ್ಟು ಸುಭದ್ರತೆಗೊಳಿಸುವುದನ್ನು ನಾವಿಲ್ಲಿ ಖಚಿತಪಡಿಸಿಕೊಳ್ಳಬಹುದು. ಅಷ್ಟೇ ಮಾತ್ರ ಅಲ್ಲ, ಕೊಡವರ ಜೀವನಾಡಿಯಾಗಿ ಹರಿತಾ ಇರುವಂತಹ ಅಲ್ಲಿಯ ಕಾವೇರಿ ನದಿ, ಆ ಕಾವೇರಿ ನದಿ ಕೊಡವರ ತಂಪನ್ನು ಅವರ ಬೇಗೆಯನ್ನು ಹೇಗೆ ಇದು ಸುಧಾರಿಸಿಕೊಡ್ತಾ ಇದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಆದ ಕಾರಣ ಐತಿಹಾಸಿಕವಾಗಿ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು ಆ ಕಾವೇರಿ ನದಿ. ಆ ಕಾವೇರಿ ನದಿ ಕೊಡಗಿನ ದಣಿವನ್ನು ನಿವಾರಿಸಿಕೊಡ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಬೇರೆ ಬೇರೆ ರೀತಿಯ ಹಣ್ಣು ಹಂಪಲುಗಳು ಫಲಗಳಲ್ಲಿ ಬೆಳೀತಾ ಇದ್ದಾರೆ. ಅಲ್ಲಿ ಕರಿಮೆಣಸಿರ್ಬೋದು, ವಾಣಿಜ್ಯ ಬೆಳೆ ಕರಿಮೆಣಸಿರ್ಬೋದು, ತೋಟಗಾರಿಕೆ ಬೆಳೆಯಾಗಿ ಕರಿಮೆಣಸಿರ್ಬೋದು, ಬಾಳೆ, ಜೇನು, ಕಿತ್ತಳೆ ಹಣ್ಣು, ಇದೆಲ್ಲವುಗಳು ಕೂಡ ಭಾರತೀಯರ ತುಲಾಭಾರಕ್ಕೆ ಅದು ಸಮರ್ಪಣೆ ಅಂತ ಹೇಳ್ಕೊಳ್ಳುವ ಮೂಲಕ ನಾವು ಕೊಡಗಿನಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅಷ್ಟು ಮಾತ್ರ ಅಲ್ಲದೆ ಆ ಕೊಡಗಿನ ಜನರು ವೀರರು, ಶೂರರು ಅನ್ನೋದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅವರು ಧೈರ್ಯಶಾಲಿಗಳು ಅಥವಾ ಸೈನ್ಯದಲ್ಲಿ ಅವರ ಸೇವೆ ಏನು, ಭಾರತ ಮಾತೆಯ ರಕ್ಷಣೆಗೆ ಯಾವತ್ತೂ ಪಣ ತೊಟ್ಟವರು, ಪಣಬದ್ಧರಾದವರು ಕೊಡವರು. ಆ ವಿಚಾರವನ್ನು ಕವನದ ಮುಂದಿನ ಸಾಲುಗಳು ಹೇಳ್ಕೊಡ್ತಾ ಇದೆ. ಅಲ್ಲಿ ಹೇಳ್ಕೊಂಡ್ರೆ ಗಡಿಲ್ ನಿಂತದ ಕೊಡವ ಬಂದಾಗ ಮಾತೆ ನಿನ್ನ ಕಾಪು. ಅದ ಕಾರಣ ಭಾರತ ಮಾತೆ ನಿನ್ನನ್ನು ಅನವರತ ಯಾವತ್ತೂ ಕಾಪಾಡುವುದಕ್ಕಾಗಿ ಭಾರತದ ಗಡಿಯಲ್ಲಿ ಈ ಕೊಡವರು ಯಾವತ್ತೂ ಸಿದ್ಧರಾಗಿದ್ದಾರೆ. ಯಾವತ್ತೂ ಅವರು
ಬದ್ಧರಾಗಿದ್ದಾರೆ ಅನ್ನೋ ವಿಚಾರವನ್ನು ಈ ಕವನ ಇಲ್ಲಿ ಹೇಳ್ತಾ ಇದೆ. ಆದ ಕಾರಣ ಗಡಿಯುದ್ದಕ್ಕೂ ಕಾಯುವ ಭಾರತ ಮಾತೆಯನ್ನು ರಕ್ಷಿಸುವ ಮೂಲಕ ತಮ್ಮ ಋಣವನ್ನು ಅವರು ತೀರಿಸಿಕೊಳ್ತಾ ಇದ್ದಾರೆ. ಆ ಮೂಲಕ ಕೊಡವರು ದೇಶಭಕ್ತಿಯನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಆದ ಕಾರಣ ಈ ಭಾರತ ದೇಶಕ್ಕೆ, ಭಾರತ ಮಾತೆಗೆ ತಮ್ಮಿಂದ ಏನು ಸಾಧ್ಯ ಇದೆಯೋ ಅವುಗಳನ್ನು ಅರ್ಪಿಸುವ ಮೂಲಕ ದೇಶಭಕ್ತಿಯ, ದೇಶ ಪ್ರೇಮವನ್ನು ಅವರು ಯಾವ ರೀತಿಯಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ. ದೇಶಭಕ್ತಿ ಅನ್ನೋದು ಅವರಿಗೆ ಎಷ್ಟು ಅಗಾಧವಾಗಿರುವಂಥದ್ದು, ಎಷ್ಟು ಅವರಿಗೆ ಆಪ್ಯಾಯಮಾನವಾಗಿರುವಂಥದ್ದು ಕೂಡ ಈ ಕವನದ ಸಾಲುಗಳು ನಿರೂಪಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತೋಡಲ್ಲಿ ನೀಡ ನೆತ್ತಿರ ಕಿರೀಟ ಕೊಡಗು ನೀಡದವ್ವ ನೀಡು. ಈ ಭಾರತ ಮಾತೆಯ ಕಿರೀಟದಂತೆ ಸದಾ ಕೊಡಗು ಕಂಗೊಳಿಸ್ತಾ ಇದೆ. ಆದ ಕಾರಣ ಈ ಭಾರತ ಮಾತೆಗೆ ಒಂದು ಶಿರೋಭೂಷಣ ಅಂದರೆ ಅಥವಾ ಒಂದು ಕಿರೀಟ ಅಂದರೆ ಅದು ಕೊಡಗು. ಅದಕ್ಕೆ ಇಡೀ ಭಾರತದ ಬೇರೆ ಬೇರೆ ಸಂಗತಿಗಳನ್ನು ನಾವು ಗಮನಿಸ್ಕೊಳ್ತಾ ಇರುವಾಗ ಆ ಕೊಡಗು ಅನ್ನೋದು ಕೂಡ ಭಾರತ ಬೇರೆ ಬೇರೆ ವಿಚಾರಗಳಿಗೆ ಬದ್ಧವಾಗಿ ನೋಡಿಕೊಂಡಾಗ ಹೋದಾಗ ಅದು ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರುವುದು ಕೂಡ ಈ ಮಾತು ಹೇಳ್ತಾ ಇದೆ. ಅದಕ್ಕೆ ಇಡೀ ಭಾರತಕ್ಕೆ, ಭಾರತ ಮಾತೆಗೆ ಕಳಶದಂತೆ ಕಂಗೊಳಿಸುವಂಥದ್ದು ರಾಜ್ಯ ಅಂದರೆ ಅದು ಕೊಡಗು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಆದ ಕಾರಣ ಭಾರತಾಂಬೆಯ ಕಿರೀಟದಂತೆ ಸದಾ ಕೊಡಗು ಕಂಗೊಳಿಸ್ತಾ ಇದೆ. ಮುಂದೆ ಹೇಳ್ತಾ ನೋಡಲ್ಲಿ ದೇಶಭಕ್ತಿ ತೊತ್ತು ತುದಿ ಪೆಂಗ ಮೂವರಂಗಡ್ ಬಾವಟ ಅಂದರೆ ದೇಶಭಕ್ತಿಯಿಂದ ತ್ರಿವರ್ಣ ಧ್ವಜಕ್ಕೆ ನಮಿಸಿ ಶರಣಾಗುತ್ತದೆ. ಅದಕ್ಕೆ ತ್ರಿವರ್ಣ ಧ್ವಜ ಎಂದೇ ನಮ್ಮ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಎಂದೇ ಆ ತ್ರಿವರ್ಣ ಧ್ವಜಕ್ಕೆ ಸದಾ ದೇಶಭಕ್ತಿಯಿಂದ ನಮಿಸುವಂತಹ ಯೋಧರು ಅದು ಕೊಡವರು ಅನ್ನೋದನ್ನು ಇಲ್ಲಿ ಹೇಳ್ಕೊಳ್ತಾ ಇದೆ. ಅಲ್ಲದೆ ಅದು ಹೆಮ್ಮೆಯ ಸಂಗತಿ ಎಂಬ ಅಂಶವನ್ನು ಕೂಡ ಇಲ್ಲಿ ಹೇಳ್ತಾರೆ. ಆದ ಕಾರಣ ಭಾರತ ಮಾತೆಯ ಈ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡುವಂಥದ್ದು ಅದು ನಮ್ಮ ಜವಾಬ್ದಾರಿಯೂ ಹೌದು, ಹೆಮ್ಮೆಯ ಸಂಗತಿಯೂ ಹೌದು ಅನ್ನೋದನ್ನು ಈ ಕವನ ಇಲ್ಲಿ ಹೇಳ್ಕೊಡ್ತಾ ಇದೆ. ಒಟ್ಟು ಕವನವನ್ನು ನಾವು ವೀಕ್ಷಿಸಿದಾಗ ಅಥವಾ ಪರಾಮರ್ಶಿಸಿಕೊಂಡಾಗ ಪರಾಕ್ರಮ, ಸಾಹಸ ಪ್ರವೃತ್ತಿ, ಪ್ರಾಕೃತಿಕ ಶ್ರೀಮಂತಿಕೆ ಇವೆಲ್ಲವುಗಳನ್ನು ಕೂಡ ನಾವು ಈ ಕೊಡಗಿನಲ್ಲಿ ನೋಡಬಹುದು. ಆದ ಕಾರಣ ಇಂತಹ ಈ ಕೊಡಗು ತನ್ನದೇ ನೆಲೆಯಲ್ಲಿ ಭಾರತ ಮಾತೆಗೆ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಆ ಮೂಲಕ ದೇಶ ಪ್ರೇಮವನ್ನು ಅದು ಮೆರೆಯುತ್ತಾ ಇದೆ ಅನ್ನೋದನ್ನ ಸಂಗತಿಯನ್ನು ನಾವಿಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಮುಖ್ಯವಾಗಿ ಭಾರತದ ಪ್ರಥಮ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪದಿಂದ ಆರಂಭಿಸಿ ಹಲವಾರು ಜನರಲ್, ಮೇಜರ್ಗಳನ್ನು, ಸೇನಾಧಿಕಾರಿಗಳನ್ನು ದೇಶಕ್ಕೆ ನೀಡಿದ ಒಂದು ಹಿರಿಮೆ ಅದು ಕೊಡಗಿನವರು. ಆದ ಕಾರಣ ಕೊಡಗಿನ ವಿಶೇಷತೆಯನ್ನು ನಾವು ಈ ವಿಚಾರಗಳ ಮೂಲಕವೂ ನಾವು ಈ ಕವನದಲ್ಲಿ ನಾವು ಗಮನಿಸಿಕೊಳ್ಬಹುದು. ಒಟ್ಟಿನಲ್ಲಿ ಕೊಡಗಿನ ಸರ್ವಸ್ವವನ್ನು ಭಾರತಾಂಬೆಗೆ ಅರ್ಪಿಸುವ ರೀತಿಯಲ್ಲಿ ಇಲ್ಲಿಯ ವಿಚಾರಗಳು ಪ್ರಕಟಗೊಂಡಿವೆ ಅಥವಾ ಇಲ್ಲಿ ಈ ಕವನ ನಿರೂಪಣೆಗೊಂಡಿದೆ. ಕೊಡಗಿನ ಜನಸಮುದಾಯಗಳ ದೇಶಭಕ್ತಿ ಎಂಥದ್ದು ಅದನ್ನು ಕೂಡ ಕವಯತ್ರಿ ಈ ಕವನದಲ್ಲಿ ನಿರೂಪಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಆದ್ದರಿಂದ ಒಟ್ಟು ನಾವು ಈ ಕವನದಲ್ಲಿ ಗಮನಿಸಿಕೊಳ್ಳುವಂಥದ್ದು ಕೊಡಗು ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರುವ ಒಂದು ಪ್ರದೇಶ. ಅದು ತನ್ನದೇ ನೆಲೆಯಲ್ಲಿ ಭಾರತಾಂಬೆಗೆ ಯಾವ ರೀತಿಯ ಕೊಡುಗೆಯನ್ನು ನೀಡ್ತಾ ಇದೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ, ಬಹಳ ಗೌರವದಿಂದ ನಿರೂಪಕಿ, ಕವಯತ್ರಿ ವಿಚಾರವನ್ನು ಈ ಕವನಗಳಲ್ಲಿ ನಿರೂಪಿಸಿದ್ದಾರೆ. ಗದ್ಯ ಭಾಗ BGL ಸ್ವಾಮಿಯವರು ಬರೆದಿರುವಂಥ ಬಿದಿರು ಒಂದು ಭಾವನೆ ಹಲವು ಎನ್ನುವ ಒಂದು ಪಠ್ಯವನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಿಕೊಳ್ಳಬೇಕು.
ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಎನ್ನುವ ಹೆಸರಿನ ಇವರನ್ನು ನಾವು BGL ಸ್ವಾಮಿ ಅಂತಲೇ ಕರೀತೇವೆ. ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಕರ್ನಾಟಕದ ಪ್ರತಿಭಾವಂತ ಸಸ್ಯ ಶಾಸ್ತ್ರಜ್ಞರಲ್ಲಿ ಇವರು ಒಬ್ಬರು ಮಾತ್ರವಲ್ಲ, ಕನ್ನಡದ ಪ್ರಸಿದ್ಧ ಸಾಹಿತಿ DVG ಅವರ ಮಗ ಇವರು. ಇವರ ಕೃತಿಗಳು ಅನೇಕ ಕೃತಿಗಳು ಒಟ್ಟು ಇವರ ಸಾಹಿತ್ಯ ವಲಯವನ್ನು ವಿಸ್ತರಿಸ್ತಾ ಹೋಗಿದೆ. BGL ಸ್ವಾಮಿಯವರು ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್, ತಮಿಳು ಭಾಷೆಗಳಲ್ಲೂ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅಮೆರಿಕದಲ್ಲಿ ನಾನು, ಹಸಿರು ಹೊನ್ನು, ಫಲಶ್ರುತಿ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಬೃಹದಾರಣ್ಯಕ್ಕೆ, ಸೌಗಂಧಿಕಾ ಪರಿಣಯ, ತಮಿಳು ತಲೆಗಳ ನಡುವೆ, ಕಾಲೇಜು ರಂಗ, ಪ್ರಾಧ್ಯಾಪಕನ ಪೀಠದಲ್ಲಿ ಪಂಚ ಕಲಶಗೋಪುರ, ಬೆಳದಿಂಗಳಲ್ಲಿ ಅರಳಿದ ಮೊಲ್ಲೆ, ಸಾಕ್ಷಾತ್ಕಾರದ ಹಾದಿಯಲ್ಲಿ, ಮೈಸೂರು ಡೈರಿ, ಹೀಗೆ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಇವರ ಹಸಿರು ಹೊನ್ನು ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ. ಇದು ಕನ್ನಡದ ಒಂದು ಅಪರೂಪ ಕೃತಿ. ಹೌದು. ಸ್ವಾಮಿಯಾನ ಎನ್ನುವುದು BGL ಸ್ವಾಮಿಯವರ ಅಭಿನಂದನಾ ಗ್ರಂಥ. ಈಗ ಇವರ ಲೇಖನ ಬಿದಿರು ಒಂದು, ಭಾವನೆ ಹಲವು. ಈ ಒಂದು ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಒಂದೊಂದು ವೃಕ್ಷಕ್ಕೂ ಒಂದೊಂದು ಮರಕ್ಕೂ ಅದರದ್ದೇ ಆದಂತಹ ಕೆಲವು ಪ್ರಾಮುಖ್ಯತೆ ಇದೆ. ಅಥವಾ ಅವುಗಳಿಗೆ ಸಂಬಂಧಪಟ್ಟಾಗಿ ಜನಸಾಮಾನ್ಯರು ಅವುಗಳನ್ನ ಬಳಸುವ ರೀತಿ, ಅವುಗಳ ಬಗ್ಗೆ ತಿಳ್ಕೊಂಡಿದ್ದ ವಿಚಾರಗಳು ಕೆಲವು ಸಲ ಒಂದೇ ಆಗಿದ್ದು, ಇನ್ನು ಕೆಲವು ಸಲ ಬೇರೆ ಬೇರೆ. ಅದೇ ರೀತಿ BGL ಸ್ವಾಮಿಯವರು ಈ ಬರಹದಲ್ಲಿ ಈ ಬಿದಿರು ಮಾನವನ ಜೀವನದೊಂದಿಗೆ ಯಾವ ರೀತಿಯಲ್ಲಿ ಬೆಸುಗೆ ಹಾಕಿಕೊಂಡಿದೆ, ಮಾನವ ಬಿದಿರನ್ನು ಯಾವ್ಯಾಕಕ್ಕಾಗಿ ಉಪಯೋಗಿಸ್ಕೊಡ್ತಾ ಇದ್ದಾನೆ, ಅದರ ಬಗೆಗಿನ ಅವನ ನಂಬಿಕೆಗಳೇನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಅವರು ಉದಾಹರಣೆಗಳೊಂದಿಗೆ ವಿವರಿಸಿಕೊಡ್ತಾ ಹೋಗ್ತಾರೆ. ಈ ಪಠ್ಯಭಾಗ ಆರಂಭವಾಗುವುದು BGL ಸ್ವಾಮಿಯವರು ಒಮ್ಮೆ ತನ್ನ ಕಾಲೇಜಿನ ಸಸ್ಯಶಾಸ್ತ್ರದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಸ್ವಾಭಾವಿಕವಾಗಿ ಬೆಳೆಯುವ ಗಿಡಮರಗಳನ್ನು ಪರೀಕ್ಷಿಸಿ ಅವುಗಳ ನೈಸರ್ಗಿಕ ನೆಲೆಯನ್ನು, ಸ್ವರೂಪವನ್ನು ಅರಿಯುವ ದೃಷ್ಟಿಯಿಂದ ಅಭಯಾರಣ್ಯ ಪ್ರದೇಶಗಳಿಗೆ ಅವರು ಪ್ರವಾಸ ಮಾಡ್ತಾರೆ. ಹೀಗೆ ಪ್ರವಾಸ ಮಾಡುತ್ತಾ ಆ ಅಭಯಾರಣ್ಯದಲ್ಲಿ ಇರುವಂತಹ ಸಸ್ಯಗಳನ್ನು ವೀಕ್ಷಿಸಿ, ಸಸ್ಯಗಳ ಔಷಧಿಗಳ ಗುಣಗಳ ಮಾಹಿತಿ ಮತ್ತು ಪ್ರವಾಸ ತಂಡಕ್ಕಾಗುವ ವಿವಿಧ ಅನುಭವ ಮೊದಲಾದವುಗಳನ್ನು ಲೇಖಕರು ಈ ಕೃತಿಯಲ್ಲಿ ವಿವರಿಸಿಕೊಳ್ತಾ ಹೋಗ್ತಾರೆ. ಅಂದರೆ ಅರಣ್ಯ ಪ್ರದೇಶಗಳಿಗೆ ಅವರು ಪ್ರವಾಸ ಮಾಡಿದಾಗ ಅವರು ತಮ್ಮ ವಿದ್ಯಾರ್ಥಿಗಳು ಅಲ್ಲಿ ಆ ಸಸ್ಯಗಳನ್ನು ವೀಕ್ಷಿಸಿದ್ದು, ಆ ಸಸ್ಯಗಳ ಔಷಧೀಯ ಗುಣಗಳ ಬಗ್ಗೆ ಅವರಿಗೆ ಇವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಆಮೇಲೆ ಆ ಮೂಲಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಆದ ಅನುಭವಗಳು, ಅವುಗಳನ್ನು ಇವರು ಹಂಚಿಕೊಂಡಿರುವಂಥದ್ದು, ಅವೆಲ್ಲವುಗಳನ್ನು ಈ ಲೇಖನದಲ್ಲಿ ಅವರು ವಿವರಿಸಿಕೊಳ್ತಾ ಹೋಗ್ತಾರೆ. ಪಶ್ಚಿಮ ಘಟ್ಟದ ಆಗುಂಬೆಯ ಇಳಿಜಾರಲ್ಲಿ ಕಂಡ, ಹೀಗೆ ಅವರು ಆ ಅರಣ್ಯ ಪ್ರದೇಶಗಳಲ್ಲಿ ಪ್ರವಾಸ ಮಾಡ್ತಾ ಹೋಗ್ತಾ ಹೋದಾಗೆ ಪಶ್ಚಿಮ ಘಟ್ಟದ ಆಗುಂಬೆಯ ಇಳಿಜಾರಲ್ಲಿ ಕಂಡ ಬಿದಿರಿನ ಮೇಳೆ, ಬಿದಿರಿನ ಪೊದರು, ಇವುಗಳನ್ನು ಮತ್ತು ಅವುಗಳ ಕುರಿತಾದ ವಿವರಣೆಯನ್ನು ಅವರು ಈ
ಗದ್ಯ ಭಾಗದಲ್ಲಿ ಅವರು ಕೊಡ್ತಾರೆ. ಅಂದರೆ ಒಂದು ಬಿದಿರನ್ನು ಕಂಡಾಗ, ಆ ಬಿದಿರಿನ ಮೆಡೆಗಳನ್ನು ಕಂಡಾಗ ಅವರ ಜೊತೆಗೆ ಹೋದಂತಹ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳ ತಂಡ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿತು, ಅದಕ್ಕೆ ಇಲ್ಲಿ ಹೇಳಿ ಬಿದಿರು ಒಂದು ಭಾವನೆ. ಆ ಬಿದಿರಿನ ಬಗ್ಗೆ ಹಲವು ವಿದ್ಯಾರ್ಥಿಗಳ ಬೇರೆ ಬೇರೆ ಭಾವನೆಗಳೇನು ಅನ್ನೋದನ್ನು ಅವರಿಲ್ಲಿ ವಿವರಿಸಿಕೊಡ್ತಾ ಹೋಗ್ತಾರೆ. ಬಿದಿರು ಮೆಡೆಗಳನ್ನು ನೋಡಿದ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ರೀತಿಯ ಭಾವಗಳು ಪ್ರಚೋದಿತವಾದವು. ಇಳವರಸ ಅಂತ ಒಬ್ಬ ಹುಡುಗ ತನಗಿಂತಲೂ ಎತ್ತರವಾದ 2 ತುಂಡುಗಳನ್ನು ಕತ್ತರಿಸಿಕೊಂಡು ಆಗುಂಬೆಯ ಗುರುತಾಗಿ ಇಟ್ಟುಕೊಳ್ಳುತ್ತೇನೆ ಎಂದು. ಆಗ ಕಣ್ಣ ಅವುಗಳನ್ನು ಹೇಗೆ ತಾನೇ ಹೊತ್ತುಕೊಂಡು ಬರುತ್ತೀಯಾ ಎಂದಾಗ ಇಳವರಸನಿಗೆ ಕಷ್ಟದ ಅರಿವಾಯಿತು. ಸಣ್ಣ ತುಂಡನ್ನು ಮಾತ್ರ ತೆಗೆದಿಟ್ಟುಕೊಂಡ. ಕಣ್ಣನಿಗೆ ತಿರುಜ್ಞಾನ ಸಂಬಂಧದ ಉಪಮೆ ಜ್ಞಾಪಕಕ್ಕೆ ಬಂದಿತು. ಬಿದಿರನ್ನು ಉಪಮೆಯ ಚೆಲುವಾದ ತೋಳುಗಳಿಗೆ ಹೋಲಿಸಿದ ಕಲ್ಪನೆ ಇದು. ಭಕ್ತ್ಯಾಶ್ಚರ್ಯಗಳಿಂದ ಮಾದರಿಯೊಂದನ್ನು ಕತ್ತರಿಸಿಕೊಂಡು ಕುಮಾರ ಸ್ವಾಮಿಗೆ ಬಿದಿರಿನ ಎತ್ತರವು ದಪ್ಪವು ಮೆಚ್ಚುಗೆ. ಹುಡುಕಿ ಹುಡುಕಿ 7-8 ಅಂಗುಲ ದಪ್ಪದ ಬುಡಭಾಗದ 1-2 ಗೆಣ್ಣುಗಳ ಎತ್ತರವನ್ನು ಕಡಿದು ಪಾತ್ರೆಗಳಲ್ಲಿ ಅಳವಡಿಸಿಕೊಂಡ. ಇನ್ನೋರ್ವ ಶೆಟ್ಟಿ ಎಳೆಯ ಗೆಣ್ಣು ದಂಟುಗಳನ್ನು ಆರಿಸಿಕೊಂಡು ನಾಳೆ ಇದರ ಸಾಂಬಾರು ಮಾಡಿಸುತ್ತೇನೆ ಎಂದು ಹಾರಾಡ. ಮುನಿಯಾಂಡಿಗೆ ಅನಿಷ್ಟದ ಪ್ರತಿಮೆ ಉಂಟು. ಈಗ ಇಷ್ಟೆಲ್ಲ ವಿದ್ಯಾರ್ಥಿಗಳು ಅವುಗಳ ಬಗೆಗೆ ಅವರು ಯೋಚನೆ ಮಾಡಿರುವಂಥದ್ದು. ಈಗ ಒಬ್ಬ ಅದನ್ನು ಏನು ಸಾಂಬಾರು ಮಾಡಬೇಕು ಅಂತ ಹೇಳುವಂಥದ್ದು, ಇನ್ನೊಬ್ಬ ಅದನ್ನು ಏನು ಒಂದು ಆಶ್ಚರ್ಯದ ತುಂಡು ಅಥವಾ ನಾನೊಂದು ನೆನಪಿನ ಪ್ರತೀಕವಾಗಿ ಅದನ್ನು ಮನೆಯಲ್ಲಿ ಹೋಗಿ ಇಟ್ಟುಕೊಳ್ಬೇಕು, ಅದನ್ನು ಶೋಕೇಶಲ್ಲಿ ಇಡಬೇಕು ಅಂತೇಳಿ ಅವನು ಯೋಚನೆ ಮಾಡುವಂತಿರ್ಬೋದು. ಇಷ್ಟೆಲ್ಲ ಆದಾಗ ಆ ಗುಂಪಲ್ಲಿದ್ದಂತಹ ಓರ್ವ ವಿದ್ಯಾರ್ಥಿ ಮುನಿಯಾಂಡಿಗೆ ಈ ಬಿದಿರು ಒಂದು ಅನಿಷ್ಟದ ಪ್ರತಿಮೆಯಾಗಿ ನೋಡಿ. ನನಗೆ ಬಿಟ್ಟಿದ್ದು ಬೇಡ, ಹತ್ತಿರವಿದ್ದರೆ ಚಟ್ಟದ ನೆನಪು ಬರುತ್ತದೆ ಎಂದು ಬಿಟ್ಟು ಅವರೆಲ್ಲ ಅದನ್ನು ಕತ್ತರಿಸಿಕೊಂಡಾಗ ಹುಡುಗ ಮಾತ್ರ ನನಗೆ ಅದು ಚಟ್ಟವನ್ನು ನೆನಪಿಸುತ್ತೆ, ಅದಕ್ಕೆ ನೀವು ಬಿದಿರೇ ಬೇಡ ಅಂತ ಹೇಳಿದ್ರೆ ಅದನ್ನು ಅನಿಷ್ಟದ ಒಂದು ವಿಚಾರವಾಗಿ ಅದನ್ನು ದೂರ ಮಾಡಿಬಿಡ್ತಾನೆ. ನಂತರ ಅಲ್ಲಿಯೂ ಜಾನಿಯು ಒಣಗಿ ಉದುರಿ ಬಿದ್ದಿದ ಎಲೆಗಳನ್ನು ಆರಿಸಿಕೊಂಡು ಅವುಗಳ ಒಳಮೈ ಎಷ್ಟು ನುಣುಪಾಗಿದೆ ಅಂತ ಆ ನುಣುಪಿಗೆ ಮನಸ್ಸೋತು ಬೆರಳುಗಳಿಂದ ಅದನ್ನು ಸವರುತ್ತಾ ನಿಂತಿರುವುದನ್ನು ಅವರಿಲ್ಲಿ ವಿವರಿಸಿಕೊಳ್ತಾರೆ. ಭಾಮ ಬಿದಿರಿನ ಹಸುರೆಲೆಗಳನ್ನು ಸಂಗ್ರಹಿಸಿಕೊಳ್ತಾ ಇದರಿಂದ ನಾನೊಂದು ತಮಾಷೆಯನ್ನು ತಯಾರಿಸುತ್ತೇನೆ ಎಂದರು. ಇಳವರಸ ಮತ್ತು ಅವರ ಜೊತೆಗೆ ಅವರಿಬ್ಬರಲ್ಲಿ ಒಂದಷ್ಟು ಅದರ ಕುರಿತಾಗಿ ಒಂದಷ್ಟು ಚರ್ಚೆಗಳು ಸಂಭಾಷಣೆಗಳು ಆಗಿದೆ. ಹೀಗೆ ಆ ವಿದ್ಯಾರ್ಥಿಗಳು ಆ ಬಿದಿರನ್ನು ಕೆಲವರು ಬಹಳ ಸ್ವಲ್ಪ ಹಾಸ್ಯವಾಗಿ ಲಘುವಾಗಿ ತಗೊಂಡ್ರು, ಇನ್ನು ಕೆಲವು ಸ್ವಲ್ಪ ಅದನ್ನೇನೋ ಅದು ಅನಿಷ್ಟದ ಒಂದು ಸಂಗತಿಯನ್ನು ರೀತಿಯಲ್ಲಿ ತಗೊಂಡ್ರು. ಒಟ್ಟು ಏನಾಯ್ತು, ಅವರವರ ಭಾವಕ್ಕೆ ಅನುಗುಣವಾಗಿ ಆ ಬಿದಿರನ್ನು ಅವರೇ ಮಾಡ್ತಾರೆ, ಅದರ ಬಗ್ಗೆ ಅವರು ವಿಶ್ಲೇಷಿಸ್ತಾರೆ. ಈ ಬಿದಿರಿನಲ್ಲಿ ಮುಂದೆ ನಿರೂಪಕರು ಈ ಬಿದಿರಿನಲ್ಲಿರುವಂತಹ ಅನೇಕ ವಿಧಗಳು ಹೇಳಿಕೊಡ್ತಾರೆ. ಅವುಗಳ ಪ್ರಯೋಜನಗಳೇನು, ಆ ಬಿದಿರನ್ನು ಯಾತಕ್ಕಾಗಿ ಉಪಯೋಗಿಸಿಕೊಳ್ತಾರೆ, ಅದು ಹುಟ್ಟಿದಲ್ಲಿಂದ ಅದು ಬೆಳೆದು ಸತ್ತು ಹೋಗುವವರೆಗೆ ಅದರ ನಾನಾ ರೀತಿಯ ಪ್ರಯೋಜನಗಳು ಯಾವುದನ್ನು ನಾವು ಮುಂದಿನ ಭಾಗದಲ್ಲಿ ವಿವರಿಸಿಕೊಳ್ತಾ ಹೋಗ್ತಾರೆ. ಬಿದಿರಿನಲ್ಲಿ ಅನೇಕ ವಿಧಗಳಿವೆ. ಕಿರಿಬಿದಿರು, ಹಿರಿಬಿದಿರು ಎಂದು. ಇದು ಕಿರಿಬಿದಿರು ಮತ್ತು ಹಿರಿಬಿದಿರು ಅಂತ 2 ಮುಖ್ಯ ಪ್ರಭೇದಗಳು. ಈ 2 ಪ್ರಭೇದಗಳನ್ನು ಕೂಡ ಅವುಗಳ ಸ್ವರೂಪದ, ಅದರ ರಚನೆಯ ಅಥವಾ ಅವು ಬೆಳೆದ ರೀತಿಯ ಹಿನ್ನೆಲೆಯಲ್ಲಿ ಅದನ್ನು ಮಾಡಿಕೊಂಡು ಬೇರ್ಪಡಿಸಿಕೊಳ್ತಾರೆ. ಆಮೇಲೆ ಈ ಬಿದಿರನ್ನ ಏನಕ್ಕೆ ಬಳಸ್ಕೊಳ್ತಾ ಇದ್ರು, ಅದನ್ನ ಪದಾರ್ಥವಾಗಿಯೂ ಕೂಡ ಉಪಯೋಗಿಸಿಕೊಳ್ತಾ ಇರೋದನ್ನು ಕೂಡ ಇಲ್ಲಿ ಅವರು ವಿವರಿಸಿಕೊಡ್ತಾ ಹೋಗ್ತಾರೆ. ಆದರೆ ಇಂತಹ ಈ ಬಿದಿರು ಅದು ಅದರ ಒಂದು ವಿಶೇಷ ಸ್ವರೂಪ ಅಂತ ಹೇಳಿದ್ರೆ, ಅದು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಅದು ಹೂವನ್ನು ತಳೆಯುವುದು. ಅದರಲ್ಲಿ ಹೇಳ್ತಾರೆ, ಹಂಸ ಪಕ್ಷಿ ಸಾಯುವ ಮುನ್ನ ಹಾಡುತ್ತದೆ ಅಂತೆ. ಇದೊಂದು ಕವಿ ಸಾಹಿತ್ಯ. ಈ ಹಂಸ ಪಕ್ಷಿ ಸಾಯುವ ಮುನ್ನ ಹಾಡುತ್ತದೆ ಎಂದು ಒಂದು ಕವಿಯ ಯೋಚನೆ, ಅದು ಕವಿ ಕಲ್ಪನೆ, ಕವಿ ಕಲ್ಪನೆ.
ಅದೇ ರೀತಿ ಬಿದಿರು ಸಾಯುವ ಮುನ್ನ ಹೂ ತಳೆದು ಶೃಂಗಾರಗೊಳ್ಳುತ್ತೆ. ಇದು ವಾಸ್ತವ. ಈ ಬಿದಿರು ಸಾಯುವ ಮುನ್ನ ಅದು ಹೂ ತಳೆದು ಶೃಂಗಾರಗೊಳ್ಳುತ್ತೆ. ಅದು ಯಾವಾಗ ಆ ಬಿದಿರು ಹೂ ಬಿಡ್ತದೋ ಆ ಹೂ ಬಿಟ್ಟ ತಕ್ಷಣ ಆ ಬಿದಿರು ಮತ್ತೆ ಹೆಚ್ಚು ಕಾಲ ಬದುಕುವುದಿಲ್ಲ. ಈ ಬಿದಿರು ಹೂ ಬಿಡುವಂಥದ್ದು ಅದು ಆ ಪ್ರದೇಶದ ಜನಗಳಿಗೆ ಅದೊಂದು ಬರಗಾಲ ಸಂಕೇತ. ಯಾವಾಗ ಈ ಬಿದಿರುಗಳು ಹೂ ಬಿಡಲಿಕ್ಕೆ ಶುರು ಮಾಡ್ತಾವೋ ಆಗ ಜನರು ಅದೊಂದು ಬರಗಾಲವೋ ಅಥವಾ ಅಪಶಕನವನ್ನು ಭಾವಿಸ್ತಾರೆ. ಅದಕ್ಕೆ ಮತ್ತೆ ಬೇರೆ ಬೇರೆ ಕಾರಣ ಇದೆ. ಯಾವ ಪ್ರದೇಶದಲ್ಲಿ ಬಿದಿರು ಹೂ ಬಿಟ್ಟು ಆ ಪ್ರದೇಶಕ್ಕೆ ಆದಷ್ಟು ಬೇಗ ಬರಗಾಲ ಬರ್ತದೆ. ಅದು ಯಾಕೆ ಆ ರೀತಿ ಒಂದು ನಂಬಿಕೆ ಜನರು ಬಂತು ಅನ್ನೋದನ್ನ ನಿರೂಪಕರು ಇಲ್ಲಿ ವಿವರಿಸಿಕೊಳ್ತಾ ಹೋಗ್ತಾರೆ. ಇಲ್ಲಿ ಅವರು ಹೇಳ್ತಾರೆ, ಎಲೆಗಳನ್ನು ತಳೆದ ಗಡಗಳು 20-40 ವರ್ಷಗಳವರೆಗೂ ಅಗಾಧವಾದ ಬೆಳೆಗಳಾಗಿ ಬೆಳೆದು ಈ ಕಾಲಾವಧಿಯ ಕೊನೆಯಲ್ಲಿ ದಿಢೀರೆಂದು ಹೂ ಬಿಡುತ್ತದೆ. ಬುಡದಿಂದ ತುದಿಯವರೆಗೂ ಶೇಖರಿತವಾಗಿರುವ ಆಹಾರ ಸತ್ವವೆಲ್ಲವೂ ಹೂಕಾಯಿಗಳ ಹುಟ್ಟು ಬೆಳವಣಿಗೆಗೆ ಒದಗಿ ಬರುತ್ತದೆ. ಹೂಗಳು ಮೊದಲು ಎಳೆಯ ಕಿರುಗುತ್ತಿಗಳಲ್ಲಿ ಕಾಣಿಸಿಕೊಂಡು ಕ್ರಮೇಣ ಪತ್ರಹಿತವಾದ ರೆಂಬೆ ಕೊಂಬೆಗಳಲ್ಲೂ ಬುಡದವರೆಗೂ ವ್ಯಾಪಿಸುತ್ತದೆ. ಇದು ಆ ಬಿದಿರಿನ ಒಟ್ಟು ರಚನೆ. ನಂತರ ತಿಂಗಳುಗಟ್ಟಲೆ ಈ ಸ್ಥಿತಿಯಲ್ಲಿದ್ದು ಕೆಲವು ಸಲ 2-3 ವರ್ಷಗಳವರೆಗೂ ಹೀಗಿದ್ದು ಕಾಯಿ ಹಣ್ಣುಗಳನ್ನು ಸುರಿಸಿ ತಾನು ಸಾಯುತ್ತೆ. ಕಾಯಿ ಹಣ್ಣುಗಳನ್ನು ಸುರಿಸಿ ಅದು ತಾನು ಸಾಯುತ್ತೆ. ಆಗ ಯಾವಾಗ ಆ ಬಿದಿರು ಹೂ ಬಿಡ್ತದೋ ಅದು ಆ ಹೂ ಬಿಡುವಂತೂ ಅದರ ಮೃತ್ಯುವಿನ ಸಂಕೇತ ಕೂಡ ಹೌದು. ಆ ಬಿದಿರಿನ ಮೃತ್ಯುವಿನ ಸಂಕೇತ ಕೂಡ ಹೌದು. ಹೀಗೆ ಈ ಬಿದಿರು ಹೂ ಬಿಟ್ಟಿದ್ದೆಂದರೆ ಜನ ಯಾಕೆ ಭೀತಿಗೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದು. ನಾಗಲೇ ಹೇಳಿದಾಗೆ ಈ ಬಿದಿರು ಹೂ ಬಿಟ್ಟಾಗ ಜನಗಳು ಭೀತಿಗೊಳ್ಳುವುದು. ನಮ್ಮ ಊರಿಗೆ ಬರಗಾಲ ಬಂತು. ಇದು ಯಾಕೆ ಈ ರೀತಿ ನಂಬಿಕೆ ಬಂತು ಅಂತ ಹೇಳಿದ್ರೆ ಇದು ಕ್ಷಾಮದ ಮುನ್ಸೂಚನೆ ಅಂತೇಳಿ ಜನಗಳು ಒಮ್ಮೆಗೆ ಗಲಿಬಿಲಿಗೊಳ್ತಾರೆ. ಅವರ ಈ ಭಯಕ್ಕೆ ಕಾರಣ ಇಲ್ಲದೇ ಇಲ್ಲ. ಸುಮ್ಮನೆ ಅವರು ಭಯಪಡಲಿ. ಯಾಕೆ ಅವರು ಈ ರೀತಿಯ ಗಲಿಬಿಲಿಗೊಳ್ತಾರೆ, ಯಾಕೆ ಭಯಪಡ್ತಾರೆ ಅಂತೇಳಿ ಅದಕ್ಕೆ ಅವರು ನಿರೂಪಕರು ಕಾರಣವನ್ನು ಕೊಡ್ತಾರೆ. ಯಾಕೆಂದರೆ ರಾಶಿಯಾಗಿ ಬೀಜಗಳ ಮಳೆ ಸುರಿದಾಗ ಇಲಿ ಹೆಗ್ಗಣಗಳ ರಾಜ್ಯಭಾರ ತಾನು. ಈಗ ನಾವು ಈ ಭತ್ತವನ್ನ ರಾಶಿ ಹಾಕಿದ ಅದಕ್ಕೆ ಹೇಗೆ ಇಲ್ಲಿ ಹೆಗ್ಗಣಗಳು ಅದಕ್ಕೆ ಉಪದ್ರ ಮಾಡ್ತಾವೋ ಅಥವಾ ಅದರ ಕೀಟ್ಲೆ ಮಾಡ್ತಾವೋ ಅದೇ ರೀತಿ ಈ ಬಿದಿರು ಹೂ ಬಿಟ್ಟು ಅದು ತನ್ನ ಫಲವನ್ನ ಭೂಮಿಗೆ ಇಳಿಸಿದಾಗ ಅವುಗಳ ಬೀಜವನ್ನ ನೆಲಕ್ಕೆ ಉದುರಿಸಿದಾಗ ಇಲಿ ಹೆಗ್ಗಣಗಳು ಅಲ್ಲಿ ರಾಜ್ಯಭಾರ ಮಾಡ್ತವೆ. ಆಗ ಇಲಿ ಹೆಗ್ಗಣಗಳು ತಿನ್ಲಿಕ್ಕೆ ಅದು ಬರ್ತವೆ. ಹೀಗೆ ಬಿದಿರು ಅಕ್ಕಿಯನ್ನು ತಿಂದ ಆ ಪ್ರಾಣಿಗಳ ಸಂತಾನಾಭಿವೃದ್ಧಿ ಚಕ್ರ ಬರ್ತದೆ. ಯಾವಾಗ ಆ ಬಿದಿರು ಅಕ್ಕಿಯನ್ನು ತಿನ್ನಲಿಕ್ಕೆ ಶುರು ಮಾಡಿದ ಮೇಲೆ ಈ ಪ್ರಾಣಿಗಳ ಸಂತಾನಾಭಿವೃದ್ಧಿ ಅದು ಅತ್ಯಂತ ವೇಗವಾಗಿ ಸಾಗ್ತದೆ. ಆದ ಕಾರಣ ಒಂದು ಮಿತಿಯಲ್ಲಿದ್ದಂತಹ ಇಲಿ ಹೆಗ್ಗಣಗಳ ಸಂಖ್ಯೆ ತಕ್ಷಣಕ್ಕೆ ಅದು ಜಾಸ್ತಿ ಆಗ್ತಾ ಬರ್ತದೆ. ಇದು ಮಿತಿ ಇಲ್ಲದ ಸಂತಾನ ಬೆಳೆದು ರೈತನ ಬೆಳೆಗೂ ಕಣಜಕ್ಕೂ ಮುಖ್ಯ. ಆದ ಕಾರಣ ಏನು ಈ ಇಲಿ ಹೆಗ್ಗಣಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗ್ತದೆ, ಅದು ಒಬ್ಬ ಕೃಷಿಕ ಬೆಳೆದಂತ ಬೆಳೆಗಳ ಮೇಲೆ ಅದು ಆಕ್ರಮಣ ಮಾಡ್ತದೆ. ಭತ್ತದ ಮೇಲೆ ಅದು ಆಕ್ರಮಣ ಮಾಡ್ತದೆ. ಅದು ಇಡೀ ಅವನು ಕಷ್ಟಪಟ್ಟು ವರ್ಷ ಇಡೀ ಕಷ್ಟಪಟ್ಟು ಬೆಳೆದಂತ ಭತ್ತ ರಾಶಿಯನ್ನ ಇಲಿ ಹೆಗ್ಗಣಗಳು ತಿಂದು ಹಾಕಿಬಿಟ್ರೆ ಮತ್ತೆ ಅವನಿಗೆ ಏನು ಸಿಗ್ತದೆ. ಆದ ಕಾರಣ ಆ ಇಲಿಗಳನ್ನ ಹೆಗ್ಗಣಗಳನ್ನ ಓಡಿಸುವುದೇ ಒಂದು ಸವಾಲು. ಇಂಥ ಈ ಇಲಿ ಹೆಗ್ಗಣಗಳ ಈ ರೀತಿಯ ಒಂದು ಸಂತಾನಾಭಿವೃದ್ಧಿ ಕಾರಣವಾಗಿರುವಂತ ಯಾವುದು ಈ ಬಿದಿರ ಹಕ್ಕಿಗಳು. ಅದಕ್ಕೆ ಈ ಇಲಿ ಹೆಗ್ಗಣಗಳು ಬರ್ತವೆ. ಈ ಇಲಿ ಹೆಗ್ಗಣಗಳು ಅದನ್ನು ತಿಂದು ಅವುಗಳು ತಮ್ಮ ಸಂತಾನಾಭಿವೃದ್ಧಿಯನ್ನು ಹೆಚ್ಚಿಸಿಕೊಡ್ತಾ ಹೋಗ್ತವೆ. ಹೀಗೆ ಬಿದಿರ ಕುಲ ಅಳಿಯುತ್ತೆ. ದಂಶಕ ಪ್ರಾಣಿ ಕುಲ ಇದೆ. ಅದಕ್ಕೆ ಬಿದಿರು ಸತ್ವದಾಗಿ ಅದರ ಅಕ್ಕಿಯನ್ನು ತಿಂದಂತಹ ಈ ದಂಶಕ ಪ್ರಾಣಿ ಕುಲ ಅದು ಬೆಳೀತಾ ಬಂತು. ಯಾವಾಗ ಈ ಇಲಿ ಹೆಗ್ಗಣಗಳ ಸಂತಾನ ಜಾಸ್ತಿ ಆಯ್ತಾ ಅದು ರೈತನನ್ನ ತುಂಬಾ ಕಷ್ಟಕ್ಕೀಡು ಮಾಡಿತು. ಇಷ್ಟು ಮಾತ್ರ ಅಲ್ಲ, ಬೇಕಾಬಿಟ್ಟಿ ತಿನ್ನಂತ ಈ ಇಲಿ ಹೆಗ್ಗಣಗಳು ಅದೇ ಕಾಲದಲ್ಲಿ ಅದು ಸಾಯಲಿಕ್ಕೆ ಶುರುವಾಗ್ತದೆ. ಈ ಸತ್ತು ಬಿದ್ದ ಇಲಿಗಳು ಅಲ್ಲಲ್ಲೇ ಕೊಳೆತು ನಾರ್ತದೆ. ನಂತರ ಪ್ಲೇಗ್ನಂತ ಮಹಾರೋಗವನ್ನು ಸೃಷ್ಟಿ. ಅದರ ಒಂದು ಕಡೆ ಅವುಗಳ ಸಂತಾನಾಭಿವೃದ್ಧಿ ಆಗ್ತಾ ಬಂದ ಹಾಗೆ ಅದು ರೈತನ ಕಷ್ಟಕ್ಕೀಡು ಮಾಡಿತ್ತು, ರೈತನಿಗೆ ತೊಂದರೆ ಕೊಟ್ಟಿತ್ತು. ಇನ್ನು ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬೆಳೆಯುತ್ತಾ ಸಾಯ್ತಾ ಕೊಳೆಯುತ್ತಾ ನಾರ್ತಾ ಪ್ಲೇಗ್ನಂತಹ ರೋಗವನ್ನು ಅದು ತಂದಿತ್ತು.
ಇದರಿಂದ ಏನಾಗ್ತದೆ ನೀವು ಗೊತ್ತಾಗಿದ್ದಾಗೆ ಎಲ್ಲೋ ಒಂದು ಕಡೆಯಿಂದ ಅದೇನಾಗ್ತದೆ ಜನರನ್ನ ಏನು ಅವನತಿಯ ಕಡೆಗೆ ಸಾವಿನ ದವಡೆಗೆ ಅದು ದೂಡ್ತಾ ಹೋಗ್ತದೆ. ಹೀಗೆ ಜನರನ್ನ ಅದು ಆಹುತಿ ತೆಗೆದುಕೊಂಡು ಅದು ಏನು ಪ್ರಾಣ ಸಂಚಕಾರವಾಗಿ ಅದು ಬೆಳೆಯಿತು. ಆದ್ದರಿಂದ ಈ ನೆಲೆಯಲ್ಲಿ ಈ ಬಿದಿರು ಹೂ ಬಿಟ್ಟಾಗ ಜನ ಭೀತಿ ಕೊಡಲಿಕ್ಕೆ ಒಂದು ಕಾರಣ ಅನ್ನೋದು ಕೂಡ ಇಲ್ಲಿ ನಿರೂಪಕರು ವಿವರಿಸಿಕೊಳ್ತಾ ಹೋಗ್ತಾರೆ. ಈ ಸ್ವಾಭಾವಿಕವಾಗಿ ತಲೆದೂರುವ ಕ್ಷಾಮಕ್ಕೆ ಬಿದಿರು ಅಪರೋಕ್ಷವಾದ ಕಾರಣ. ನಮ್ಮ ದೇಶದಲ್ಲಿ ಬೆಳೆಯುವ ಬಿದಿರು ಜಾತಿಗಳಲ್ಲಿ ಅನೇಕವು ಸುಮಾರು 30 ವರ್ಷಗಳಿಗೊಮ್ಮೆ ಹೀಗೆ ಹೂ ತಡೆದು ಬೆಳೆಯುತ್ತೆ. ನಮ್ಮ ನಿನ್ನೆ ಹೇಳ್ತೇವೆ ಸುಮಾರು 60 ವರ್ಷಗಳಿಗೊಮ್ಮೆ ಈ ಬಿದಿರುಗಳು ಹುಟ್ಟುತ್ತವೆ ಅಂತ ಸಾಯ್ತವೆ. ಆದರೆ ನಿರೂಪಕರು ವಿವರಿಸಿಕೊಡ್ತಾರೆ, ನಮ್ಮ ದೇಶದಲ್ಲಿ ಬೆಳೆಯುವಂತಹ ಈ ಬಿದಿರುಗಳು ಸುಮಾರು 30 ವರ್ಷ ಅದರ ಜೀವಿತಾವಧಿ. 30 ವರ್ಷ ಆದಾಗೆ ಅದು ಹೂ ಬಿಟ್ಟು ಅಕ್ಕಿಯನ್ನು ಅದು ಉದುರಿಸಿ ನಂತರ ಸಾಯುತ್ತದೆ. ನಂತರ ಆ ಬೀಜಗಳು ಮೊಳೆತು ಮತ್ತೆ ಅದು ಹೊಸ ತಲೆಮಾರು ಪ್ರತಿಷ್ಠಾನ. ಇನ್ನು ಮುಂದಿನ ಭಾಗದಲ್ಲಿ ಈ ಬಿದಿರ ಜೊತೆಗೆ ಮಾನವ ಸಂಬಂಧ ಏನು ಅನ್ನೋದನ್ನ ನಿರೂಪಕರಲ್ಲಿ ವಿವರಿಸಿಕೊಳ್ತಾ ಹೋಗ್ತಾರೆ. ಮನುಷ್ಯ ಹುಟ್ಟಿದಲ್ಲಿಂದ ಅವನು ಸಾಯುವವರೆಗೂ ಈ ಬಿದಿರು ಸಹಾಯಕ್ಕೆ ಬರುತ್ತೆ. ನಮ್ಗೆ ಗೊತ್ತಿದೆ, ಒಂದು ಮಗು ಹುಟ್ಟಿದ ತಕ್ಷಣ ಹುಟ್ಟಿದ ಮೇಲೆ ಅದನ್ನು ತೊಟ್ಟಿಲಿಗೆ ಹಾಕಿ ಆ ಹಿಂದೆ ಆ ತೊಟ್ಟಿಲನ್ನು ಬಿದಿರಿನ ಮಾಡ್ತಾರೆ. ಈಗ ಬೇರೆ ಬೇರೆ ತೊಟ್ಟಿಲನ್ನ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೈದ್ಯ ಬೇರೆ ಬೇರೆ ಪರಿಕರಗಳಿಂದ ಮಾಡಿದ್ದನ್ನು ನೋಡ್ತೀವಿ. ಅದ್ರ ಹಿಂದೆ ಬಿದಿರಿನ ತೊಟ್ಟಿಲ ಮಾಡ್ತಾರೆ. ನೋಡಿ, ಆ ಹುಟ್ಟಿದ ಮಗುವನ್ನ ಬಿದಿರಿನ ತೊಟ್ಟಿಲೆ ಮಾಡಿಸ್ತಾ ಇದ್ರು. ನಂತರ ಅದೇ ಮಗು ದೊಡ್ಡದಾಗಿ ಬೆಳೆದು ವರ್ಷಗಳ ಕಾಲ ಬದುಕಿ ಸಾಯುವಾಗ ಸತ್ತ ನಂತರ ಆ ಹೆಣವನ್ನು ಮನುಷ್ಯ ಆ ಹೆಣವನ್ನು ಸ್ಮಶಾನಕ್ಕೆ ಒಯ್ಯಬೇಕು ಚಟ್ಟವನ್ನಾಗಿ ಈ ಬಿದಿರು ನಡೆಸ್ಕೊಳ್ತಾರೆ. ಆಗ ಹುಟ್ಟಿದಾಗಲೂ ಬಿದಿರು ಬೇಕಿತ್ತು, ಸತ್ತ ನಂತರ ಚಟ್ಟಕ್ಕೆ ಒಯ್ಯಲಿಕ್ಕೆ ಕೂಡ ಬಿದಿರು ಬೇಕಿತ್ತು. ಹೀಗೆ ಬಿದಿರು ನಾನಾ ರೀತಿಯ ಪ್ರಯೋಜನ ಮನುಷ್ಯನಿಗೆ ಜೊತೆಗೆ ನಾನಾ ರೀತಿಯ ಪ್ರಯೋಜನವನ್ನು ಉಂಟು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಮನುಷ್ಯನ ದೈನಂದಿನ ಬದುಕಿಗೆ ಬೇಕಾಗಿರುವಂತಹ ಪೀಠೋಪಕರಣಗಳಿದ್ದು, ಈಗ ನಾವು ಚೇರು ಬೆಂಚು ಡೆಸ್ಕು ಏನು ಮಾಡಿಕೊಡ್ತೇವೆ ಅದೆಲ್ಲವೂ ಕೂಡ ಅವರು ಬಿದಿರನ್ನೇ ತಯಾರು ಮಾಡಿಸ್ಕೊಳ್ತಾ ಇದ್ರು. ಇಂತಹ ಪೀಠೋಪಕರಣಗಳು, ಬೇರೆ ಬೇರೆ ಪಾತ್ರೆ ಪರಿಕರಗಳು, ಆಮೇಲೆ ಬೇರೆ ಬೇರೆ ಆಟದ ಸಾಮಗ್ರಿಗಳು, ಇವೆಲ್ಲವುಗಳನ್ನು ಕೂಡ ಅವರು ಬಿದಿರಿಂದ ತಯಾರು ಮಾಡಿಕೊಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಈಟಿ, ಬರ್ಚಿ, ಬಿಲ್ಲು, ಬಾಣ, ಬತ್ತಳಿಕೆಗಳನ್ನು ಬಿದಿರಲ್ಲೇ ಮಾಡುವುದು ಅನಿವಾರ್ಯ. ಇದು ಒಂದು ಹಿಂದಿನ ಸಾಂಪ್ರದಾಯಿಕ ಯುಗ ಅಥವಾ ಹಿಂದಿನ ಯುಗದಲ್ಲಿ ಅಂತ ಹೇಳಿದ್ರು ಕೂಡ ಆಧುನಿಕ ವಿಜ್ಞಾನ ಯುಗದಲ್ಲಿ ಕೂಡ ಈ ಬಿದಿರು ಏನು ಬೇಡದ ವಸ್ತುವಾಗಿಲ್ಲ. ಯಾಕೆಂದರೆ ವಿಜ್ಞಾನ ಯುಗದಲ್ಲಿ ಕಾಗದ, ನೈಲಾನ್ ಮೊದಲಾದ ಸೆಲ್ಯುಲೋಸ್ ಕೈಗಾರಿಕೆಗಳಿಗೆ ಬಿದಿರು ಆಧಾರ ಸ್ತಂಭ. ಆದ ಕಾರಣ ವಿಜ್ಞಾನ ಯುಗದಲ್ಲೂ ಕೂಡ ಬಿದಿರಿನ ಪ್ರಯೋಜನ ಇದೆ. ಹೀಗೆ ಈ ಬಿದಿರ ಅಕ್ಕಿಯನ್ನ ಹಿಂದೆ ಅದನ್ನ ತಗೊಂಡು ಬಂದು ಜನರು ಗಂಜಿ ಮಾಡ್ತಾ ಇದ್ರು ಅಥವಾ ರೊಟ್ಟಿಯನ್ನು ಮಾಡ್ತಾ ಇದ್ರು. ಆ ಬಿದಿರು ಎಳತಿರುವಾಗ ಅದರ ಗೆಂಡು ಗಂಟನ ಆಹಾರ ಸಾಮಗ್ರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರು. ಇದನ್ನು ನಾವು ನೋಡ್ತಾ ಹಿಂದೇನು ಮಾಡ್ತಾ ಕೇಳಿದ್ರೆ, ಈ ಬಿದಿರು ಹೂ ಬಿಟ್ಟಾಗ ಜನಗಳೆಲ್ಲ ಅದರ ಬುಡವನ್ನು ಗುಡಿಸಿ ಅದಕ್ಕೆ ಸೆಗಣಿ ಸಾಗಿಸ್ತಾ ಇದ್ದಂತೆ. ನಂತರ ಆ ಬಿದಿರ ಅಕ್ಕಿಗಳು ಅಲ್ಲಿ ಬಿದ್ದಾಗ ಆ ಅಕ್ಕಿಯನ್ನು ಅವರು ತಗೊಂಡು ಬಂದು ರಾಶಿ ಮಾಡಿಕೊಂಡು ಬಂದು ಮನೆಯಲ್ಲೆಲ್ಲ ಮತ್ತೆ ಭತ್ತಾಗಿ ಬೇಯಿಸಿ ಅದನ್ನು ಅಕ್ಕಿ ಮಾಡಿ ರೊಟ್ಟಿಯನ್ನು ಗಂಜಿಯನ್ನು ಮಾಡ್ತಾರೆ. ಅಂದರೆ ಇನ್ನು ಆ ಬಡತನವನ್ನು ಕೂಡ ಅದು ನಿವಾರಿಸ್ತಾರೆ. ಹೀಗೆ ಮನುಷ್ಯನ ಬದುಕಿನ ಬೇರೆ ಬೇರೆ ಆಯಾಮಗಳಲ್ಲಿ ಮಗ್ಗುಲುಗಳಲ್ಲಿ ಬಿದಿರು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲದೆ ಈ ಬಿದಿರಿನಿಂದ ಅಸಂಖ್ಯಾತ ವಸ್ತುಗಳನ್ನು ತಯಾರು ಮಾಡಿಕೊಡ್ತಾ ಇದ್ರು. ಜಪಾನ್ ಮೊದಲಾದ ದೇಶಗಳಲ್ಲಿ ಕೂಡ ಬಿದಿರುಗಳನ್ನು ನಾನಾ ಉಪಯೋಗವಾಗಿ ಬಳಸಿಕೊಡ್ತಾ ಇದ್ರು. ನಮ್ಮ ದೇಶದಲ್ಲಿ ಕೂಡ ಶಾಸನಗಳ ಕೆತ್ತನೆಗೆ ಪೂರ್ವಕಾಲದಲ್ಲಿ ಬಿದಿರಿನ ಹಲಗೆಗಳು ಉಪಯೋಗ ಆಗ್ತಾ ಇತ್ತು. ಇಷ್ಟೆಲ್ಲ ಉಪಯೋಗಗಳು ಆಗ್ತಾ ಇದ್ದಂತಹ ಈ ಬಿದಿರು ಮತ್ತೆ ಸಾಹಿತ್ಯ ವಲಯಕ್ಕೆ ಬಂದಾಗ, ಅಂದರೆ ನಮ್ಮ ಸಂಸ್ಕೃತ ಮತ್ತು ಕನ್ನಡ ಕವಿಗಳಿಗೆ ಈ ಬಿದಿರು ಅಂತ ವೃಕ್ಷ, ಈ ಬಿದಿರು ಅದು ಅವರಿಗೆ ಎಲ್ಲಿ ಕೂಡ ಅವರಿಗೆ ಒಂದು ಸೊಗಸಾದ ಸಂಗತಿ ಆಗಿರಲಿಲ್ಲ. ಯಾಕೆಂದರೆ ಕನ್ನಡ ಕವಿಗಳು ಸಂಸ್ಕೃತ ಕವಿಗಳು ತೋರಿಸಿರುವ ಅಸಡ್ಡೆ ಅದು ಆಕ್ಷೇಪಣೀಯವಾಗಿದೆ. ಅಂದರೆ ನಾವೀಗ ಬೇರೆ ಬೇರೆ ಹೂಗಳನ್ನ ಬೇರೆ ಬೇರೆ ವೃಕ್ಷಗಳನ್ನ ಈ ನಮ್ಮ ಕನ್ನಡ ಸಂಸ್ಕೃತ ಕವಿಗಳು ಸಾಹಿತ್ಯ ವಸ್ತುಗಳು ಬಳಸ್ಕೊಂಡಿದ್ದಾರೆ. ಆದರೆ ಸಂಸ್ಕೃತ ಮತ್ತು ಕನ್ನಡ ಕವಿಗಳಿಗೆ ಈ ಬಿದಿರು ಒಂದು ಅಸಡ್ಡೆ ವಸ್ತು. ಆದರೆ ಇದನ್ನೇ ನಮ್ಮ ತಮಿಳು ಕವಿಗಳು ಬಹಳ ಸುಂದರವಾಗಿ ಅವರ ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ಒಂದು ವಸ್ತುವಾಗಿ ಈ ಬಿದಿರನ್ನು ಬಳಸಿಕೊಡ್ತಾರೆ. ಆಗಸದಲ್ಲಿ ಹರಿದಾಡುವ ಮೇಘಗಳನ್ನು ಹರಿದು ಚಿಂದಿ ಮಾಡುವಷ್ಟು ಎತ್ತರ ಬೆಳೆದ
ಬಿದಿರುಗಳು ಸಂಘಕಾಲದ ತಮಿಳು ಕವಿಗಳನ್ನು ಆಶ್ಚರ್ಯಗೊಳಿಸಿದವು. ಗುಂಪು ಗುಂಪಾಗಿ ಬೆಳೆದಿದ್ದ ಹೊದರುಗಳನ್ನು ಒಂದೇ ಸಂಸಾರಕ್ಕೆ ಸೇರಿದ ವ್ಯಕ್ತಿಗಳೆಂದು ಹೋಲಿಕೆ. ನೀವು ನೋಡ್ತೀರಿ, ಬೀಜದ್ದು ಒಂದಾಗಿ ಬೆಳೀತದೆ, ಗುಂಪು ಗುಂಪಾಗಿ ಬೆಳೀತದೆ. ಅದನ್ನ ತಮಿಳು ಕವಿಗಳು ಏನು ಬೆಳೆಸ್ತಾರೆ ನೋಡಿ, ಅದು ಒಂದೇ ಸಂಸಾರಕ್ಕೆ ಸೇರಿದ ವ್ಯಕ್ತಿಗಳೆಂದು ಹೋಲಿಕೆ. ಮಾತ್ರಲ್ಲ, ಗಾಳಿಯಲ್ಲಿ ಬಿದುರಿನ ಕಿರು ಎಲೆಗಳ ಅಲುಗಾಟವು, ಬಡಗು ಗಾಳಿ ಬೀಸಿದಾಗ ಬಿದಿರು ಹೂಗಳ ಸುರಿಮಳೆಯು ಅವರಿಗೆ ಅತಿ ಚೆಲುವಾದ ದೃಶ್ಯಗಳಾಗಿ ಕಂಡವು. ಬಿದಿರ ಗಳುಗಳು ಒಂದಕ್ಕೊಂದು ತಗುಲಿ ಉಜ್ಜಿ ಬೆಂಕಿಯದ್ದಾಗ ಉಂಟಾದ ಶಬ್ದ ಕಾಡಾನೆಯ ಅಳಿಗಾಲದ ನಿಡುಸುವಿದಂತೆ. ಈ ಕಾಡು ಆನೆಗಳು ತಮ್ಮ ಸಾವಿನ ಕಾಲದಲ್ಲಿ ನಿಡಿದಾದ ಒಂದು ಉಸಿರನ್ನು ಬಿಡ್ತಾರೆ. ಅದೇ ರೀತಿ ಈ ಕವಿಗಳಿಗೆ ಕಂಡಿತದ್ದು ಯಾವುದು, ಈ ಬಿದಿರುಗಳು ಒಂದಕ್ಕೊಂದು ತಾಗಿ ಅಲ್ಲಿ ಬೆಂಕಿ ಎದ್ದಾಗ ಅದರ ಶಬ್ದವರಿಗೆ ಆಗಿ ಕಂಡುಕೊಂಡಿತು. ಇದು ತಮಿಳು ಕವಿಗಳಿಗೆ ಅನಿಸಿತು. ಮಾತ್ರಲ್ಲ, ಅದರ ಬಿದಿರ ಎಳೆಯ ದಂಟು ಜಿಂಕೆಗಳ ಕಿವಿಗಳಂತೆ ಕಂಡವಂತೆ. ಎಳೆ ಬಿದಿರಿನ ಗೆಣ್ಣುಗಳ ನಡುವಿನ ಭಾಗವನ್ನು ನೋಡಿದಾಗ ತರುಣಿಯ ತೋಳು ನೆನಪಿಗೆ ಬಂತು. ಅಂದ್ರೆ ಇದು ಕವಿ ಕಲ್ಪನೆ. ಆಮೇಲೆ ಕಾಡು ಹಂದಿಯ ಮೈ ಬಿದಿರಿನ ಬೇರು ಹೊದಿಕೆ ಇದ್ದಿತ್ತಂತೆ. ಈ ಕಾಡು ಹಂದಿ ಅದರ ಮೈ ಅದು ಈ ಬಿದಿರ ಬೇರಿನ ಹೊದಿಕೆ ಅಂತೇಳಿ ಅದನ್ನ ಕವಿಗಳು ವರ್ಣಿಸಿಕೊಡ್ತಾರೆ. ಮಾತ್ರ ಅಲ್ಲ, ಮೆಳೆಗಳಿಂದ ಉದುರುತ್ತಿದ್ದ ಕಾಯಿಗಳನ್ನ, ಬಿದಿರ ಮೆಳೆಗಳಿಂದ ಉದುರುತ್ತಿದ್ದ ಕಾಯಿಗಳನ್ನು ಕಂಡ ಜಿಂಕೆ ತನ್ನ ಸಂಗಾತಿಯನ್ನು ಕರೀತದೆ. ಅದಕ್ಕೆ ಜಿಂಕೆ ತನ್ನ ಸಂಗಾತಿಯನ್ನು ಕರೆಯಲಿಕ್ಕೆ ಅದು ಕಾರಣ ಆಗಿಬಿಡ್ತದೆ ಅನ್ನೋದನ್ನ ಇಲ್ಲಿ ಕವಿ ಇಲ್ಲಿ ಬೆಳೆಸ್ಕೊಡ್ತಾ ಹೋಗ್ತಾರೆ. ಹೀಗೆ ಬಿದಿರುಗಳನ್ನ ಕಂಡಾಗ ಬೇರೆ ಬೇರೆ ಕವಿಗಳು ಏನು ಹೇಳಿಕೊಡ್ತಾರೆ ಅನ್ನೋದು ನಾವಿಲ್ಲಿ ಗಮನಿಸ್ಕೊಳ್ಬಹುದು. ಆದ ಕಾರಣ ಕನ್ನಡ ಮತ್ತು ಸಂಸ್ಕೃತ ಕವಿಗಳಿಗೆ ನಿರ್ಲಕ್ಷ್ಯವಾದ ಈ ಬಿದಿರು ತಮಿಳು ಕವಿಗಳಿಗೆ ಹೇಗೆ ಅದು ಅವರ ಕಾವ್ಯಕ್ಕೆ ಅದು ಒಂದು ಸೊಗಸಾದ ಸಂಗತಿ ಆಯಿತು, ವಸ್ತು ಆಯಿತು ಅನ್ನೋದು ಕೂಡ ನಿರೂಪಕರು ಈ ಲೇಖನದಲ್ಲಿ ವಿವರಿಸಿಕೊಡ್ತಾ ಹೋಗ್ತಾರೆ. ಹೀಗೆ ಈ ಬೀಜಸ್ವಾಮಿಯವರು ತನ್ನ ಹಸಿರು ಹೊನ್ನು ಎನ್ನುವ ಪುಸ್ತಕದಿಂದ ಈ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಈ ವೃಕ್ಷಗಳ ಅಥವಾ ಈ ಕಾಡಿನಲ್ಲಿ ಬೆಳೆಯುವಂತಹ ಮರಗಿಡಗಳ ಪರಿಚಯವನ್ನು ಓದುಗರಿಗೆ ಮಾಡಿಕೊಡುವಂಥ, ಆ ಮೂಲಕ ಒಟ್ಟು ಈ ಪಠ್ಯವನ್ನು ನಾವು ಗಮನಿಸಿಕೊಂಡಾಗ ಈ ಬಿದಿರಿನ ಬಗೆಗೆ ಇರುವಂತಹ ಬೇರೆ ಬೇರೆ ಭಾವನೆಗಳು ಅದು ಮನುಷ್ಯನ ಜೊತೆಗೆ ಹೇಗೆ ಹಾಸುಹೊಕ್ಕಾಗಿದೆ ಎನ್ನುವುದನ್ನು ನಾವಿಲ್ಲಿ ಸ್ಪಷ್ಟಪಡಿಸಿಕೊಳ್ಬಹುದು. ಒಟ್ಟಿನಲ್ಲಿ ಈ ಬಿದಿರಿನ ಬಹುಪಯೋಗಗಳನ್ನು ಕುರಿತಂತೆ ಅವರು ಇಲ್ಲಿ ಹೇಳುವಂಥ ವಿಚಾರಗಳು ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಯಾಕೆಂದರೆ ನಮ್ಮ ಇವತ್ತು ಕೂಡ ನಮ್ಮ ಹಳ್ಳಿಗಾಡಿನಲ್ಲಿ ಬದುಕುತ್ತಿರುವಂಥ ಜನಗಳು ಇವತ್ತು ಕೂಡ ಬಿದಿರನ್ನು ಬೇರೆ ಬೇರೆ ಉಪಯೋಗ ಮಾಡ್ಕೊಂಡು ಬೇರೆ ಬೇರೆ ಕಾರಣಕ್ಕಾಗಿ ಉಪಯೋಗಿಸ್ಕೊಡ್ತಾ ಇದ್ದಾರೆ. ಮನೆ ಕಟ್ಟಲಿಕ್ಕೆ, ಮನೆಗೆ ಮಾಡರ್ನ್ ತಯಾರಿಸಲಿಕ್ಕೆ ನಾವು ಉಪಯೋಗ ಮಾಡಿಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗ ಇದನ್ನ ಬುಟ್ಟಿ ಹೆಣೆಯುವಂಥದ್ದು. ಆದ ಕಾರಣ ಒಂದು ರೀತಿ ಅವರ ಜೀವನೋಪಯೋಗಿ ವಸ್ತುವಾಗಿ ಕೂಡ ಈ ಬಿದಿರನ್ನು ಬಳಸಿಕೊಡ್ತಾ ಇದ್ದಾರೆ. ಆದ ಕಾರಣ ಪ್ರಸ್ತುತ ಸಂದರ್ಭದಲ್ಲಿ ನಾವು ಆಧುನಿಕತೆಗೆ ತೆರೆದುಕೊಂಡಾಗ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಈ ರೀತಿಯ ಒಂದು ಸಂಗತಿಗಳನ್ನು ಮರೆತಿರುವಾಗ ಅವುಗಳನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳುವಲ್ಲಿ ಈ ಲೇಖನ ಬಹಳ ಮುಖ್ಯ ಆಗುತ್ತೆ.